ಒಂದೇ ಒಂದ್ಸರ್ತಿ ಅಳಿಯಂದ್ರ ಹತ್ರ ನಾನು ಕ್ಷಮೆ ಕೇಳಬೇಕು. ಅವ್ರು ಒಂದೇ ಒಂದ್ಸತಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಸಾಕು ರೀ, ನಾನು ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ಹೀಗೆ ಕೊರಗಿ ಸತ್ತು ಹೋಗ್ತೀನೇನೋ ಅಂತ ಭಯ ಆಗ್ತಾ ಇದೆ. ಸಹಾಯ ಮಾತಾಡಬೇಡ ಕಣೆ ಸೀತಾ. ಮೊದಲು ನೀನು ಹುಷಾರಾಗು, ಮನೆಗೆ ಹೋಗೋಣ. ಅಳಿಯಂದ್ರನ್ನು ಮಗಳನ್ನು ಕರೆಸ್ತೀನಿ, ಮಾತಾಡೋಣ. ಇಲ್ಲ ರೀ, ಅವ್ರು ಬಂದು ನನ್ನ ಕಣ್ಣು ಮುಂದೆ ನಿಂತ್ಕೋಬೇಕು. ಅಲ್ಲಿವರೆಗೂ ನಾನು ಬದುಕಿರ್ತೀನೋ ಇಲ್ವೋ ಅದು ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಪರವಾಗಿ ನೀವು ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ನಿಮ್ದಮ್ಮಯ್ಯ ಅಂತೀನಿ. ಆಯ್ತು ಸೀತಾ, ನಾನು ಹೋಗಿ ಅಳಿಯಂದ್ರು ರಶ್ಮಿ ಹತ್ರ ಮಾತಾಡ್ಕೊಂಡು ಕರ್ಕೊಂಡು ಬರ್ತೀನಿ. ನೀನು ಆರಾಮಾಗಿರು. ಅವ್ರು ಬರೋವರೆಗೂ ನಾನು ಉಸಿರು ಬೇಗ ಹಿಡ್ಕೊಂಡಿರ್ತೀನಿ. ಹೋಗಿ ಬನ್ನಿ. ಆಯ್ತು. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಆಸ್ಪತ್ರೆಗೆ ಬಂದು ನನ್ನ ಹೆಂಡತಿ ಮುಂದೆ ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿ. ಅವಳು ಬದುಕ್ತಾಳೆ. ನನಗೋಸ್ಕರನಾದರೂ ನನ್ನ ಹೆಂಡತಿನ ಬದುಕಿಸ್ಕೊಡಿ. ನಿಮ್ಮ ಮೇಲೆ ಗೌರವ ಇದೆ ಮಾವ, ಅವ್ರ ಮೇಲೂ ಏನು ದ್ವೇಷ ಇಲ್ಲ. ಆದರೂ ಅಲ್ಲಿ ಬರೋಕ್ಕೆ ಯಾಕೋ ಮನಸ್ಸು ಒಪ್ತಿಲ್ಲ. ದೇವಸ್ಥಾನದಲ್ಲಿ ನನಗೆ ಕೆಲಸ ಇದೆ. ನನ್ನ ಮಗಳು ಬಾಲಾಂಬಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾಳೆ. ಅವಳ ಜೊತೆ ನಾನಿರಬೇಕು. ರಶ್ಮಿ ಬರ್ತಾಳೆ, ಕರ್ಕೊಂಡೋಗಿ. ಏನೂ ಬೇಜಾರು ಮಾಡ್ಕೋಬೇಡಿ. ಅರ್ಥ ಆಯ್ತು ಬಿಡಿ. ನಿಮ್ಮ ಮನಸ್ಸು ಇನ್ನೂ ತಿಳಿಯಾಗಿಲ್ಲ ಅಂತ ಅರ್ಥವಾಗುತ್ತೆ. ಅವಳ ಬಗ್ಗೆ ಅಸಮಾಧಾನ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಎಂಥ ಶತ್ರುನೇ ಆಗಿದ್ರು ಸಾಯೋ ಸಮಯದಲ್ಲಿ ಬಂದು ಕ್ಷಮಿಸಿದ್ದೀನಿ ಅಂತ ಹೇಳಿ ನೆಮ್ಮದಿಯಾಗಿ ಸಾಯಲಿ ಅಂತ ಆಸೆ ಪಡ್ತಾರೆ. ನಿಮ್ಮ ಮನಸ್ಸು ಅಷ್ಟೊಂದು ಕಠಿಣ ಮಾಡ್ಕೊಂಡಿದ್ರೆ ಏನು ಮಾಡೋಕ್ಕಾಗತ್ತೆ? ನಮ್ಮ ಪಾಡ್ ನಮಗೆ, ನಿಮ್ಮ ನಿರ್ಧಾರ ನಿಮಗೆ. ಬರ್ತೀನಿ. ನಿಂತ್ಕೊಳ್ಳಿ ಬೇಗರೆ. ಬಂಗಾರಿ, ದ್ವೇಷ ಮಾಡೋದು ದೊಡ್ಡ ಗುಣ ಅಲ್ಲ ಕಣಪ್ಪ. ಅವ್ರ ತಪ್ಪನ್ನ ಕ್ಷಮಿಸಿ ಅವ್ರ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡೋದೇ ದೊಡ್ಡ ಗುಣ ಅಪ್ಪ. ನೋಡು, ಆ ಹಿರಿಯ ಜೀವ ಅಷ್ಟೊಂದು ಕೇಳ್ಕೊತಿದೆ. ಆ ತಪ್ಪನ್ನ ಕ್ಷಮಿಸಿ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡಪ್ಪ. ಪಾಪ, ನಿಮ್ಮ ಮಾವನ ಸಲುವಾದರೂ ಆಸ್ಪತ್ರೆಗೆ ಹೋಗಪ್ಪ. ಆದರೆ ಹಿರಣ್ಮಯಿ ಸ್ಪರ್ಧೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಅದು ಮುಖ್ಯ ಅಲ್ವಾ ಅಜ್ಜಿ? ನೀನಾದ್ರೂ ಚಿಂತೆ ಬಿಡಪ್ಪ. ಹಿರಣ್ಮಯಿನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಮೊದಲು ರಶ್ಮಿ ನೀನು ಅವ್ರ ತಾಯಿ ಹತ್ರಕ್ಕೆ ಹೋಗಿ. ಯಾಕಪ್ಪ, ಏನಾಯ್ತು? ಯಾಕೆ ಇಬ್ರು ಮಾತಾಡ್ತಿಲ್ಲ? ನೋಡು, ಈ ಮನೆಗೆ ನಾನು ಹಿರಿಯೋಳು. ನಾನು ಹೇಳ್ತಾ ಇದ್ದೀನಿ, ಮೊದಲು ಹೋಗಿ. ಹೋಗಪ್ಪ, ಹೋಗಮ್ಮ. ರಶ್ಮಿ, ಒಂದು ನಿಮಿಷ ಮಾತ್ರ ಮಾತಾಡಬೇಕು. ನನಗೆ ಗೊತ್ತು ನೀವು ಎಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀರ ಅಂತ. ಆದರೂ ನನ್ನ ಮೇಲಿನ ಅಭಿಮಾನಕ್ಕೆ ಕಟ್ಟಿ ಬಿದ್ದು ಇಲ್ಲಿಗೆ ಬಂದಿದ್ದೀರ ಅಂತಲೂ ಗೊತ್ತು. ನೋಡಿ, ನೀವಿಬ್ಬರು ಗಂಡ ಹೆಂಡತಿ, ನಿಮ್ಗೇನು ಬೇಕೋ ಅದನ್ನು ಮಾತಾಡ್ಕೊಳ್ಳಿ. ನಾನು ಒಳಗಡೆ ಇರ್ತೀನಿ. ಆದರೆ ಸೀತಾದೇವಿ ಹತ್ರ ಏನೂ ಹೇಳೋದಿಲ್ಲ. ರಶ್ಮಿ, ನಿಮ್ಮಮ್ಮ ಏನೇ ಸುಧಾರಿಸಿದ್ದಾರೆ ಅಂದ್ರೂ ಅವ್ರ ಮುಖ ನೋಡೋಕ್ಕೆ ಹಿಂಸೆ ಆಗುತ್ತೆ. ಹೇಗೋ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ. ನೀನು ಒಳಗಡೆ ಹೋಗಿ ನೋಡ್ಕೊಂಡು ಬಾ. ನಾನು ಬರಲ್ಲ, ತಪ್ಪು ತಿಳ್ಕೊಬೇಡ. ಪರವಾಗಿಲ್ಲ ಬಂಗಾರಿಯವರೇ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಾನು ನಿಮಗೆ ಬಲವಂತ ಮಾಡೋದಿಲ್ಲ. ನಾನು ಹೋಗಿ ಬರ್ತೇನೆ.
ಬರ್ಲಿಲ್ವಾ ಅವರು? ರಶ್ಮಿ ಬಂಗಾರಿ ಇಬ್ರು ಬರ್ಲಿಲ್ವಾ? ನೀವು ಹೋಗಿ ಕರೆದ್ರೂ ಬರ್ಲಿಲ್ಲ ಅಂದ್ರೆ ನಾನೆಂಥ ಪಾಪಿ ಅಂತ ನನಗೆ ಗೊತ್ತಾಗುತ್ತೆ. ಕೊನೆಗಾಲದಲ್ಲಿ ಶತ್ರುಗಳನ್ನು ಕ್ಷಮಿಸ್ತಾರಂತೆ, ಆದ್ರೆ ಹೆತ್ತ ತಾಯಿಗೆ, ಹೆಣ್ಣು ಕೊಟ್ಟ ಅತ್ತೆಗೆ ಕ್ಷಮೆನೇ ಇಲ್ಲ. ಏನೋ ನನ್ನ ಮಗಳಿಗೆ ಮಗು ಆಗ್ಲಿ ಅನ್ನೋ ಉದ್ದೇಶದಿಂದ ಹೀಗೆಲ್ಲ ಮಾಡಿದೆ. ಒಂದು ಹೋಗಿ ಇನ್ನೊಂದಾಯ್ತು. ಆದ್ರೂ ಅವ್ರ ಮಗು ಯಾವ ಅಪಾಯನೂ ಆಗ್ಲಿಲ್ವಲ್ಲ, ಅದಕ್ಕಾದ್ರೂ ನನ್ನನ್ನು ಕ್ಷಮಿಸ್ಬೇಕಲ್ವಾ? ಸೀತಾದೇವಿ, ಸ್ವಲ್ಪ ತಾಳ್ಮೆಯಿಂದ ಇರು, ಬರೀ ಮಾತಾಡ್ತಾನೆ ಇರ್ಬೇಡ. ನೀನು ಕೇಳ್ದೇಟ್ಗೆ ಕ್ಷಮಿಸುವಂತ ತಪ್ಪಲ್ಲ ನೀನು ಮಾಡಿರೋದು. ಒಂದು ಜೀವತಿಗೆ ಕೃತ್ಯಕ್ಕೆ ಕೈ ಹಾಕಿದ್ಯಾ. ಎಂಥವ್ರಿಗೂ ಮರೆತು ಈ ಕೃತ್ಯನ ಕ್ಷಮಿಸೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ತಿಳಿಯಾದ್ರೆ ಬರ್ತಾರೆ. ಅಮ್ಮ, ರಶ್ಮಿ ಮಗಳೇ, ಸದ್ಯ ಬಂದಿಯಲ್ಲ, ನನ್ನ ಜೀವ ಬಂದಂಗಾಯ್ತು. ನಿನ್ನ ಬದುಕಲ್ಲಿ ಬಿರುಗಾಳಿನೇ ಎಬ್ಬಿಸ್ಬಿಟ್ಟೆ ನಾನು. ನನ್ನನ್ನು ಕ್ಷಮಿಸ್ಬಿಡವ. ಇರ್ಲಿ ಬಿಡಮ್ಮ. ನಾನು ಚಿಕ್ಕವಳಾಗಿದ್ದಾಗ ನನಗೆ ಹೊಡೆದು ಬಡ್ದು ಮಾಡಿ ಬುದ್ಧಿ ಹೇಳ್ತಾ ಇದ್ದೆ. ಆದ್ರೆ ಈಗ ಈ ರೀತಿ ಸಾಯೋ ಹಾಗೆ ಮಾಡಿ ನನ್ನ ಬುದ್ಧಿ ಬದಲಾಯಿಸ್ತಾ ಇದೆಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಒಂದು, ನನಗೆ ಕಷ್ಟ ಕೊಟ್ಟು ತೊಂದರೆ ಆಗುವಾಗ ಮಾಡ್ತೀಯ, ಇಲ್ಲ ಅಂದ್ರೆ ಹೆದರ್ಸ್ಬಿಟ್ಟು ಹೆದರಿಕೆ ಹುಟ್ಟೋ ಹಾಗೆ ಮಾಡ್ತೀಯ. ಯಾಕಮ್ಮ ಹೀಗೆ ಮಾಡ್ತಾ ಇದೀಯಾ? ತಪ್ಪಾಯ್ತು ಕಣೆ. ಯಾಕೋ ಒಂದೊಂದ್ಸಲ ನನ್ನ ತಲೆ ವಿಚಿತ್ರವಾಗಿ ತಿರುಗ್ಬಿಡತ್ತೆ. ನೀನು ಬಂದಿಯಲ್ಲ, ಆದರೆ ನೀನು ಕ್ಷಮಿಸಿದ್ರೆ ಸಾಲದು ಕಣೆ. ಅಳಿಯಂದ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ. ನನಗೆ ಗೊತ್ತು, ನಾವಿಬ್ರು ಅಮ್ಮ ಮಗಳು ಎಷ್ಟೇ ಕಿತ್ತಾಡಿದ್ರು ಒಂದಲ್ಲ ಒಂದು ದಿವಸ ಬದಲಾಗ್ತೀವಿ. ಮುಖ್ಯವಾಗಿ ಅಳಿಯಂದ್ರು ನನ್ನನ್ನು ಕ್ಷಮಿಸ್ಬೇಕು ಕಣೆ. ಅವ್ರು ಬಂದಿಲ್ವಾ? ಹಾಗಾದ್ರೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ನಾನು ಕೊರಗಿ ಸಾಯ್ಬೇಕು ಅನ್ಸುತ್ತಷ್ಟೆ. ಬಂದಿದ್ದಾರೆ, ಆದರೆ ಒಳಗಡೆ ಬರೋದಕ್ಕೆ ಅವ್ರ ಮನಸ್ಸು ಒಪ್ತಾ ಇಲ್ಲ. ಬರ್ತಾರೆ ಬಿಡು. ನಾನು ನಿನ್ನ ತಾಯಿ ಅಲ್ಲ ಕಣೆ, ನೀನು ನನ್ನ ತಾಯಿ. ಈಗ ನೀನೇ ಹೇಗಾದರೂ ಮಾಡಿ ಅವ್ರ ಮನಸ್ಸು ಒಲಿಸಿ ಕರ್ಕೊಂಡು ಬಾರೆ. ನಾನು ಅವ್ರಿಗೆ ಕಾಲಿಗೆ ಬಿದ್ದಾದ್ರೂ ಕ್ಷಮೆ ಕೇಳ್ತೀನಿ ಕಣೆ. ಆಯ್ತಮ್ಮ, ಪ್ರಯತ್ನ ಪಡ್ತೀನಿರು. ಹೊರಗಡೆ ಇದ್ದಾರೆ, ಕರ್ಕೊಂಬರ್ತೀನಿ. ನೋಡಿ ಹಿರಣ್ಮಯ್ಯ, ಇವತ್ತು ಸ್ಪರ್ಧೆಯ ಮೊದಲನೇ ದಿನ. ತುಂಬ ಜನ ಸೇರ್ಕೊಂಡಿರ್ತಾರೆ. ಹಾಗಂತ ನೀನೇನು ಹೆದರ್ಕೋಬೇಡ. ಮಕ್ಕಳು ತುಂಬ ಜನ ಇರ್ತಾರೆ. ಹಾಗಂತ ನೀನೇನು ಗಾಬರಿ ಆಗೋಕೋಬೇಡ. ನೋಡು, ಇವತ್ತು ಸ್ಪರ್ಧೆ ಮೊದಲನೇ ದಿನ. ಯಾವ ಸ್ಪರ್ಧೆ ಕೊಡ್ತಾರೋ ಏನೋ. ಅಜ್ಜಿ, ನಾನೇ ಭಯ ಪಡ್ಕೊಂತಿಲ್ಲ, ನೀವು ಭಯ ಪಡ್ಕೊಂತಿದ್ದೀರಾ. ನಾನು ಎಲ್ಲ ಸ್ಪರ್ಧೆಲ್ಲೂ ಹೋಗಿ ಬಂದಿದ್ದೀನಿ. ಅದರಲ್ಲೂ ಎಲ್ಲ ಸ್ಪರ್ಧೆಲ್ಲೂ ನಾನೇ ಗೆದ್ದು ಬಂದಿದ್ದೀನಿ. ನನ್ನ
ನನ್ನ ಜೊತೆ ಅಮ್ಮನವ್ರು ಇದ್ದಾರೆ. ಹಾಗೇನಾರು ಆದ್ರೆ ಆ ಅಮ್ಮನವರೇ ನನ್ನ ಕಾಪಾಡ್ತಾರೆ. ನೋಡು, ನೀನು ಜಾಣೆ ಅಂತನೂ ಗೊತ್ತು, ಧೈರ್ಯವಂತೆ ಅಂತನೂ ಗೊತ್ತು. ಆದ್ರೆ ಆ ಸ್ಪರ್ಧನೆ ಬೇರೆ, ಈ ಸ್ಪರ್ಧನೆ ಬೇರೆ. ಇದು ದೇವ್ರಿಗೆ ಸಂಬಂಧಪಟ್ಟಿದ್ದು, ಅದೆಲ್ಲ ಆಟಕ್ಕೆ ಸಂಬಂಧಪಟ್ಟಿದ್ದು. ಬಾಲಾಂಬಿಕೆ ಆಗೋದು ಸುಮ್ಮನೆ ಅಲ್ಲ, ತಿಳಿತಾ? ಅಜ್ಜಿ, ನೀನು ಅಜ್ಜಿ ಆಗಿದ್ಯಾ ಅಂತ ಯಾವಾಗ್ಲೂ ನನಗೆ ಬುದ್ಧಿ ಹೇಳ್ತಾನೆ ಇರ್ತೀಯ. ನನಗೆಲ್ಲ ಗೊತ್ತಿದೆ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡು ನೋಡು, ನಮಗೆ ವಯಸ್ಸಾಗಿದೆ ಅಂತ ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಮಕ್ಕಳುಗಳು. ಏನೋ ನಮ್ಮ ಅನುಭವನ 4 ಬುದ್ಧಿ ಮಾತು ಹೇಳ್ತೀವಿ ಅಷ್ಟೇ. ಆಯ್ತು ಬಿಡು, ಈ ಸ್ಪರ್ಧೆ ಮುಗಿಯೋವರೆಗೂ ನಾನು ನಿನ್ನ ಜೊತೆ ಮಾತಾಡಲ್ಲ. ಏನಾದರೂ ಮಾಡ್ಕೊ. ಅಯ್ಯೋ ಅಜ್ಜಿ, ನಾನು ಕೇವಲವಾಗಿ ಮಾತಾಡ್ತಿಲ್ಲ. ನೀನಿಲ್ದೆ ನಾನಾ? ಯಾವಾಗ್ಲೂ ಮಾತಾಡ್ತಿರ್ತೀರ ಅಂತ ಸುಮ್ಮನೆ ಆಗಂದೆ ಅಷ್ಟೇ. ನನಗಮ್ಮ ಇಲ್ದೇ ಇದ್ರು ನೀನೇ ನನಗೆ ಅಮ್ಮ ನೋಡ್ಕೊಂತೀಯ. ನೀನ್ ಮಾತ್ರ ನನಗೆ ಯಾವಾಗ್ಲೂ ಬೈತೀಯ. ನಾನು ಚೂರಾಚೂರು ನಿನಗೆ ಬೈದಿದ್ದಕ್ಕೆ ಎಷ್ಟು ಬೇಜಾರು ನಡ್ಕೊಂತೀಯ ನೋಡು. ನಾನು ನಿನ್ ಜೊತೆ ಹೋಗು. ನನಗೆ ಸ್ಪರ್ಧೆನೂ ಬೇಡ, ಏನೂ ಬೇಡ. ನಡಿ, ವಾಪಸ್ ಮನೆಗೆ ಹೋಗೋಣ. ಅಯ್ಯಯ್ಯಯ್ಯ, ಬೇಡ ಕಣೆ, ಬಾರೆ ನನ್ನ ಚಿನ್ನ. ಏನೋ ಆ ಕ್ಷಣಕ್ಕೆ ಹಾಗೆ ಮಾತು ಬಂದ್ಬಿಡ್ತು, ಹಂಗೆ ಅಂದ್ಬಿಟ್ಟೆ ಅಷ್ಟೇ ಕಣೆ, ಕೋಪ ಮಾಡ್ಕೋಬೇಡ. ನೋಡು, ಈಗ ನೀನು ಸ್ಪರ್ಧೆಗೆ ಹೋಗೋಕೆ ಮುಂಚೆ ಅಮ್ಮನವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಹೋಗ್ಬೇಕು. ನನ್ನನ್ಸಲು ಹಾಗೆ ಇತ್ತು ಅಜ್ಜಿ. ಮೊದಲು ಅಮ್ಮನವ್ರ ದರ್ಶನ, ಆಮೇಲೆ ಸ್ಪರ್ಧೆ. ನನಗೂ ಚಿಕ್ಕ ವಯಸ್ಸಿನಲ್ಲಿ ಬಾಲಾಂಬಿಕೆ ಆಗ್ಬೇಕು ಅಂತ ಆಸೆ ಇತ್ತು ಕಣೆ. ಆದ್ರೆ ನಾನು ಯಾವ ಸ್ಪರ್ಧೆಯಲ್ಲೂ ಗೆಲ್ಲೇ ಇಲ್ಲ. ಈಗ ನೀನು ಆ ಮಹಾತಾಯಿ ದಯೆಯಿಂದ ಬಾಲಾಂಬಿಕೆ ಆದ್ರೆ ನನ್ನ ಆಸೆ ನೆರವೇರುತ್ತೆ. ಆಗ್ತೀನಿ ಅಜ್ಜಿ. ನೀನ್ ಆಶೀರ್ವಾದದಿಂದ, ಆ ಮಹಾತಾಯಿ ನನ್ನ ಜೊತೆಗಿರೋದ್ರಿಂದ ನಾನು ಬಾಲಂಬಿಕೆ ಆಗೇ ಆಗ್ತೀನಿ. ಓ ನನ್ನ ಕಂದ. ರೀ, ಅಮ್ಮ ತುಂಬಾನೇ ನೊಂದ್ಕೊಂಡಿದ್ದಾರೆ, ಬದಲಾಗಿದ್ದಾರೆ ಅನ್ಸುತ್ತೆ. ಇದೊಂದ್ಸತಿ ಅವ್ರನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರು ನಿಮ್ ಕಾಲಿಗೆ ಬೀಳೋದಕ್ಕೂ ತಯಾರಿದ್ದಾರೆ. ನೀವು ಕ್ಷಮಿಸದೆ ಹೋದ್ರೆ ಅವ್ರಿನ್ ಉಳಿಯಲ್ಲ ಅನ್ಸುತ್ತೆ. ಆಗ್ಲೇ ಹೇಳಿದ್ದೆ ನಾನು, ನಿಮ್ಮ ಮುಖ ನೋಡ್ಕೊಂಡು ಅಜ್ಜಿ ಬಲವಂತ ಮಾಡಿದ್ದಕ್ಕೆ ಇಲ್ಲಿವರೆಗೆ ಬಂದೆ ನಾನು. ಯಾಕೋ ಅವ್ರ ಮುಖ ನೋಡಕ್ಕೆ ಮನ್ಸಾಗ್ತಿಲ್ಲ. ನೀನು ನೋಡಿದೆಯಲ್ಲ, ನಡಿ ಹೊರಡೋಣ. ನಾವು ದೇವಸ್ಥಾನಕ್ಕೆ ಹೋಗಿ ಹಿರಣ್ಮಯಿ ಜೊತೆ ಇರಬೇಕು. ಅವಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾಳೆ. ಏನು ಕಷ್ಟಪಡ್ತಿದ್ದಾಳೋ ಏನೋ. ನೀನು ನೋಡಾಗಿದ್ರೆ ಹೊರಡೋಣ, ನಡಿ. ಬಂಗಾರಿ ಅವರೇ, ಕ್ಷಮಿಸ್ಬಿಡಿ ಬಂಗಾರಿ ಅವರ. ಅಯ್ಯೋ ಸೀತಾ, ಸೀತಾ, ಯಾಕೆ ಹಿಂಗೆ ಹಠ ಮಾಡ್ತೀಯ? ನೋಡಿ ಅಳಿ ಅಂದರೆ ಬೇಡ ಬೇಡ ಅಂದರು ಒಬ್ಬಳೆ ಹಿಂಗೆ ದೊಡ್ಡ ಬಂದಿದ್ದಾಳೆ, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ. ಏನಾಯ್ತ್ರಿ? ಯಾರು ನಿಮ್ಮನ್ನ ಹೊರಗಡೆ ಬಿಟ್ಟಿದ್ದು? ಡಾಕ್ಟ್ರೆ, ಅಳಿ ಅಂದರು ಇವರು ನೋಡೋಕ್ಕೆ ಒಳಗಡೆ ಬರಲಿಲ್ಲ ಅಂತ. ಎಷ್ಟು ಬೇಡ ಅಂದರೂ ಇವರೇ ಈಚೆ ಬಂದಿದ್ದಾರೆ. ನಿಮ್ಗೆ ಯಾರಿಗೂ ಬುದ್ಧಿ ಇಲ್ವೇನ್ರಿ? ಅವ್ರು ಇಷ್ಟು ನಿಶಕ್ತಿಯಾಗಿದ್ದಾರೆ, ಅವ್ರಿಗೋಗಿ ಅಳಿಯ ಅದು ಇದು ಅಂತ ಹೇಳಿ ತೊಂದರೆ ಕೊಡ್ತಾ ಇದ್ದೀರಾ. ನೋಡಿ, ನಿಮ್ಗಳ ಕತೆ ಏನೇ ಇರಲಿ, ಒಬ್ಬ ಮನುಷ್ಯ ಸಾಯೋ ಪರಿಸ್ಥಿತಿಲಿ ಇದ್ದಾನೆ ಅಂದಾಗ ಮಾನವೀಯತೆಯಿಂದ ನಡ್ಕೊಳ್ಳೋದನ್ನ ಕಲೀರಿ. ನೀವು ನಡೀರಿ, ಮೊದಲು ಒಳಗೆ ನಡೀರಿ, ನಡೀರಿ. ಬಾಜಿ, ಸೌಗಂಧಿ, ಅಮ್ಮ, ಬಟ್ಟೆ ಚೆನ್ನಾಗಿದೆ ಅಲ್ಲ? ಹೌದು ಕಣೆ,
ನಾವು ಎಲ್ಲ ರೀತಿನೂ ತಯಾರಾಗಿರಬೇಕು. ಮೊದಲು ನೋಟದಲ್ಲಿ ಗೆಲ್ಲಬೇಕು, ಆಮೇಲೆ ಓಟದಲ್ಲಿ ಗೆಲ್ಲಬೇಕು ಅಂತ ಗಾದೆನೇ ಇದೆ. ನೀನು ಹೀಗೆ ಎಲ್ಲರ ಕಣ್ ಕುಕ್ಕೋ ಹಾಗೆ ಬಟ್ಟೆ ಧರಿಸ್ಬೇಕು. ಆ ಹಿರಣ್ಮೈಗೆ ಎಲ್ಲಿ ಸಿಗುತ್ತೆ ಈ ಥರ ಚೆನ್ನಾಗಿರೋ ಬಟ್ಟೆ? ಅವಳು ಹಳೆಯ ಬಟ್ಟೆ ಹಾಕೊಂಬಂದಿರ್ತಾಳೆ, ಯಾರು ಅವ್ರನ್ನ ನೋಡಲ್ಲ. ದೇವಿಕಾ, ಇದು ನನ್ನ ಮಗಳು ಸೌಗಂಧಿ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕೆ ಮೊದಲನೇ ಹೆಜ್ಜೆ. ಇದರಿಂದ ಇವಳು ಗೆಲುವು ಸುಲಭ ಆಗತ್ತೆ. ನಾನು ಸದಾ ಇವಳ ಜೊತೆ ಇರಬೇಕು ಅಂದರೆ ಈ ಓಲೆನ ಇವಳು ಧರಿಸ್ಬೇಕು. ಐ ಓಲೆ, ಅಮ್ಮ ನನಗೆ ಹೊಸ ಬಟ್ಟೆ ಕೊಟ್ಟರು, ನೀವು ನನಗೆ ಓಲೆ ಕೊಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ನೋಡು ಬಂಗಾರಿ, ನಾನೀಗ ಅವಳ ಗಂಡನಾಗಿ ಮಾತಾಡ್ತಾ ಇಲ್ಲಪ್ಪ, ಒಬ್ಬ ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನೀನು ದೊಡ್ಡ ಮನಸ್ಸು ಮಾಡಬೇಕು. ಅವಳು ಇಷ್ಟೆಲ್ಲ ನೋವು ಅನುಭವಿಸ್ತೇ ಹೋಗ್ಬಿಟ್ಟಿದ್ದಿದ್ರೆ ನಾನು ಅಷ್ಟೊಂದು ದುಃಖ ಪಡ್ತಾ ಇರಲಿಲ್ಲ. ಮನುಷ್ಯ ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟ ಮೇಲೂ ಕ್ಷಮೆ ಇಲ್ಲ ಅಂದರೆ ಬದುಕಿದ್ದು ಸತ್ತಂಗಲ್ವೇನಪ್ಪ. ಅಪ್ಪ, ನೀವು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಬಂಗಾರಿಯವ್ರಿಗೂ ಎಲ್ಲ ಅರ್ಥ ಆಗುತ್ತೆ. ಮನುಷ್ಯ ಒಂದ್ಸತಿ ತಪ್ಪು ಮಾಡಿದ್ರೆ ಹೇಗೋ ಕ್ಷಮಿಸ್ಬೋದು, ಆದ್ರೆ ಪದೇ ಪದೇ ಇದೇ ರೀತಿ ಆಗ್ತಿದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅವ್ರ ಮನ್ಸು ಈಗ ರೋಸ್ ಹೋಗಿದೆ. ಇರೋ ಮಗುನ ದೂರ ಮಾಡ್ಕೊಂಡು ಮತ್ತೊಂದು ಮಗು ಜೊತೆ ಖುಷಿಯಾಗಿರು ಅಂದ್ರೆ ಹೇಗಾಗುತ್ತಪ್ಪ? ಇದೇ ವಿಷಯವಾಗಿ ಅವ್ರ ಮನಸ್ಸು ಈಗ ಕಠಿಣವಾಗಿದೆ. ಸ್ವಲ್ಪ ದಿವಸ ಹೋದ್ರೆ ಅವ್ರ ಅಮ್ಮನ್ನ ಕ್ಷಮಿಸ್ತಾರೆ, ಎಲ್ಲ ಸರಿ ಹೋಗುತ್ತಪ್ಪ. ನಾನು ಅವ್ರನ್ನ ನೋಡಬಾರ್ದು ಅಂತ ಏನಲ್ಲ, ಆದರೂ ನೋಡಿ, ನಿಮ್ಮ ಮನೆಯವ್ರಿಗೆ ಏನೂ ಕಾಯಿಲೆ ಇಲ್ಲ, ಶಕ್ತಿ ಇಲ್ಲದೆ ಈ ರೀತಿ ಪ್ರಜ್ಞೆ ತಪ್ಪಿದಾರಷ್ಟೇ. ಮನಸ್ಸಲ್ಲಿ ಏನೋ ಇಟ್ಕೊಂಡು ತುಂಬ ಕೊರಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಜ್ಞಾನ ಇಲ್ಲದೆ ಇದ್ರು ರಶ್ಮಿ ನನ್ನ ಕ್ಷಮಿಸ್ಬಿಡು, ಬಂಗಾರಿ ನನ್ನ ಕ್ಷಮಿಸ್ಬಿಡು, ಅಳಿಯಂದ್ರೆ ನನ್ನ ಕ್ಷಮಿಸ್ಬಿಡು ಅಂತ ತುಂಬ ಕನ್ವರ್ಸ್ತಿದ್ರು. ಇದು ದೇಹದ ಕಾಯಿಲೆ ಅಲ್ಲ, ಮನಸ್ಸಿನ ಕಾಯಿಲೆ. ಅದನ್ನು ನಾನು ಗುಣಪಡಿಸೋಕ್ಕಾಗಲ್ಲ, ಅದನ್ನು ನೀವೇ ಸರಿ ಮಾಡಬೇಕು. ನೀವು ಹೋಗಿ ನೋಡ್ಬೋದು ಅವ್ರನ್ನ. ಇದು ಬರೀ ಚೆನ್ನಾಗಿರೋದು ಅಷ್ಟೇ ಅಲ್ಲ ಮಗಳೇ, ಇದು ಒಂಥರ ಶಕ್ತಿಶಾಲಿ ಯಂತ್ರ. ಇದನ್ನ ನಾನು ಸೃಷ್ಟಿ ಮಾಡಿರೋದು. ಇದನ್ನ ನೀನು ಹಾಕೊಂಡಿದ್ರೆ ಇಲ್ಲಿಂದಾನೇ ನೀನು ಅಲ್ಲಿ ಏನೇನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಾಗುತ್ತೆ. ನಾನು ಇಲ್ಲಿಂದಾನೇ ಅಲ್ಲಿರೋದನ್ನು ನಿಯಂತ್ರಿಸ್ಬೋದು. ನೋಡೋರ ಕಣ್ಣಿಗೆ ಇದು ಬರೀ ಓಲೆ ಅಷ್ಟೇ, ಆದರೆ ಇದು ನಿಜವಾದ ಅರ್ಥದಲ್ಲಿ ನನ್ನ ನಿನ್ನ ನಡುವೆ ಸಂಪರ್ಕ ಕಲ್ಪಿಸೋ ಸೇತುವೆ. ಇನ್ಯಾಕೆ ಚಿಂತೆ ಮಗಳೇ, ಸ್ಪರ್ಧೆಯಲ್ಲಿ ಗೆದ್ದು ಬಾ, ಸರ್ವವು ಮಂಗಳವಾಗಲಿ. ಅಪ್ಪ, ನಂಗೆ ಈಗ ಸಂತೋಷ ಆಯ್ತು ರೀ. ಹಿರಣ್ಮಯಿ ಮತ್ತು ಅವ್ರ ಅಮ್ಮನ ಸೊಪ್ಪು ಮುರಿಯೋಕ್ಕೆ ನೀವು ಮಾಡಿರೋ ಉಪಾಯನೇ ಸರಿ. ಅವ್ರು ಸೋತ್ ಸುಣ್ಣ ಆಗ್ತಾರೆ. ಮಗಳೇ, ನಮಗೆ ತಡ ಆಯಿತು, ನಾವು ಹೊರಡೋಣ. ಅಪ್ಪನ ಆಶೀರ್ವಾದ ತಗೋ. ಇರಲಿ ಮಗಳೇ, ವಿಜಯೀ ಭವ.